ವಿರುದ್ಧದ ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು 36 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದೆ ಎಸ್ಐಟಿ. ಚಾರ್ಜ್ ಶೀಟ್ನಲ್ಲಿಯೇ ಜೆಡಿಎಸ್ ಶಾಸಕ ಸ್ವರೂಪ್ ಸಂಬಂಧಿ ಹೆಸರು ಉಲ್ಲೇಖ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 39 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದೆ ಎಸ್ಐಟಿ. ಚಾರ್ಜ್ ಶೀಟ್ನಲ್ಲಿ ಜೆಡಿಎಸ್ ಶಾಸಕ ಸ್ವರೂಪ್ ಸಂಬಂಧಿ ಹೆಸರು ಉಲ್ಲೇಖ. ಸ್ವರೂಪ್ ಚಿಕ್ಕಪ್ಪನ ಮಗ ರೇವಂತ್ ಹೆಸರು ಉಲ್ಲೇಖಿಸಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ನಲ್ಲಿ ರೇವಂತ್ನನ್ನ 30ನೇ ಆರೋಪಿ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ಭವಾನಿ ರೇವಣ್ಣ ಆಪ್ತ ಹರೀಶ್ ಹೆಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಹರೀಶ್ A23 ಅಂದ್ರೆ 23ನೇ ಆರೋಪಿ. ಭವಾನಿ ರೇವಣ್ಣ ಆಪ್ತ ಹಾಗೂ ಪ್ರೈವೇಟ್ ಆಡಿಟರ್, ಈತನ ಹೆಸರು ಕೂಡ ಉಲ್ಲೇಖ ಆಗಿದೆ. ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಪೆನ್ ಡ್ರೈವ್ ಮಾಡಿ ಹಂಚಿಕೆಯ ಆರೋಪದ ಕೇಸ್ ಇದು. ಆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಏನಂದ್ರೆ 39 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಅದರಲ್ಲಿ ಜೆಡಿಎಸ್ ಶಾಸಕ ಸ್ವರೂಪ್ ಸಂಬಂಧಿ ಹೆಸರು ಉಲ್ಲೇಖ ಆಗಿದೆ. ಸ್ವರೂಪ್ ಚಿಕ್ಕಪ್ಪನ ಮಗ ರೇವಂತ್ ಹೆಸರು ಉಲ್ಲೇಖಿಸಿದ್ದಾರೆ ಪೊಲೀಸರು. ಇಷ್ಟು ಮಾತ್ರ ಅಲ್ಲ, ಚಾರ್ಜ್ ಶೀಟ್ನಲ್ಲಿ ರೇವಂತ್ 30ನೇ ಆರೋಪಿ, ಭವಾನಿ ರೇವಣ್ಣ ಆಪ್ತ ಹರೀಶ್ 23ನೇ ಆರೋಪಿ. ಪೆನ್ ಡ್ರೈವ್ಗಳನ್ನ ಹಂಚಿದ ಆರೋಪ, ವಿಡಿಯೋಗಳನ್ನ ಪೆನ್ ಡ್ರೈವ್ ಮಾಡಿ ಹಂಚಿದ ಆರೋಪದ ಕೇಸ್ ಇದು. ಇದರಲ್ಲಿ ಜೆಡಿಎಸ್ ನಾಯಕರ ಆಪ್ತರ ಹೆಸರೇ ಇದೆ. ಒಂದು ಜೆಡಿಎಸ್ ಶಾಸಕ ಸ್ವರೂಪ್ ಸಂಬಂಧಿ ಹೆಸರು, ಆತನ ಚಿಕ್ಕಪ್ಪನ ಮಗ ರೇವಂತ್ ಹೆಸರು, ಈತ ಈ ಚಾರ್ಜ್ ಶೀಟ್ನಲ್ಲಿ 30ನೇ ಆರೋಪಿ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಆಪ್ತ ಹರೀಶ್ ಹೆಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದ್ದು, ಆತ 23ನೇ ಆರೋಪಿ. ಆತ ಭವಾನಿ ರೇವಣ್ಣ ಆಪ್ತಾನೂ ಹೌದು, ಪ್ರೈವೇಟ್ ಆಡಿಟರು ಹೌದು. ರಾಜ್ಯದಾದ್ಯಂತ ಈ ವಿಡಿಯೋಗಳು ಸರ್ಕ್ಯುಲೇಟ್ ಆಗಿದ್ವು. ಎಲೆಕ್ಷನ್ನ ಸಮಯ ರಾಜ್ಯದಾದ್ಯಂತ ಈ ವಿಡಿಯೋಗಳು ಸರ್ಕ್ಯುಲೇಟ್ ಆಗಿದ್ವು. ಪೆನ್ ಡ್ರೈವ್ ಮಾಡಿದರ ಕುರಿತಾಗಿ ಇರುವ ಪ್ರಕರಣ, ದಾಖಲಾಗಿರುವ ಪ್ರಕರಣ. ಅದರಲ್ಲಿ ಇಬ್ಬರು ಜೆಡಿಎಸ್ ನಾಯಕರ ಆಪ್ತರು, ಒಂದು ಸ್ವರೂಪ್ ಚಿಕ್ಕಪ್ಪನ ಮಗ ರೇವಂತ್, ಮತ್ತೊಬ್ಬ ಭವಾನಿ ರೇವಣ್ಣ ಆಪ್ತ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಬ್ಬ ರೇವಂತ್ ಮತ್ತೊಬ್ಬ ಹರೀಶ್, ಇಬ್ಬರೂ ಕೂಡ ನಾಯಕರಿಗೆ ಹತ್ತಿರ ಇದ್ದವರು. ಅದರಲ್ಲೂ ಹರೀಶ್ ಭವಾನಿ ರೇವಣ್ಣ ಆಪ್ತ, ಪ್ರೈವೇಟ್ ಆಡಿಟರ್. ಯಾವ ರೀತಿ ಲಿಂಕ್ ಇದೆ ಅನ್ನೋದು ಇಲ್ಲಿ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿದೆ? ಭಾವನಾ, ಹಾಸನ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಆರೋಪ ಪ್ರಕರಣದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಅದರಲ್ಲೂ ಈಗ ಚಾರ್ಜ್ ಶೀಟ್ ನಲ್ಲಿ ಜೆಡಿಎಸ್ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದವರ ಈಗ ಈ ಹೆಸರನ್ನ ಚಾರ್ಜ್ ಶೀಟ್ ನಲ್ಲಿ ಬಂದಿರುವಂತಹದ್ದು ಇನ್ನಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಶಾಸಕ ಸ್ವರೂಪ್ ಅವರ ಸಹೋದರನಾಗಿರುವಂತಹ ರೇವಂತ್ ಹೆಸರು ಈಗ ಚಾರ್ಜ್ ಶೀಟ್ ನಲ್ಲಿ ಬಂದಿದೆ. A30 ಆಗಿ ಚಾರ್ಜ್ ಶೀಟ್ ನಲ್ಲಿ ರೇವಂತ್ ಅವರ ಹೆಸರಿದೆ. ರೇವಂತ್ ಹಾಸನದ ಜೆಡಿಎಸ್ ಶಾಸಕರಾಗಿರುವಂತಹ ಸ್ವರೂಪ್ ಪ್ರಕಾಶ್ ಅವರ ಚಿಕ್ಕಪ್ಪನ ಮಗ ಆಗಿದ್ದಾರೆ. ಇವರ ಹೆಸರು ಹೇಗೆ ಬಂತು ಅನ್ನೋದು ಆರಂಭದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿತ್ತು. ಇದು ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಬಿಜೆಪಿಯವರು ಪೆನ್ ಡ್ರೈವ್ ಅನ್ನ ಹಂಚಿ ಈ ಒಂದು ಚುನಾವಣೆ ಎದುರಿಸ್ತಾ ಇದ್ದಾರೆ. ಜೊತೆಗೆ ಚುನಾವಣೆಯಲ್ಲಿ ಸೋಲ್ಸೋದಕ್ಕೂ NDA ಅಭ್ಯರ್ಥಿಯನ್ನು ಸೋಲ್ಸೋದಕ್ಕೋಸ್ಕರ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ಹೊಂದಾಣಿಕೆಯನ್ನ ನಡೆಸಿ ಈ ರೀತಿ ಪೆನ್ ಡ್ರೈವ್ ಅನ್ನ ಹಂಚ್ತಾ ಇದೆ ಅನ್ನೋ ಆರೋಪ ಬಂದಿತ್ತು. ಆದ್ರೆ ಈಗ ಸದ್ಯ ಇರುವಂತಹದ್ದು ಜೆಡಿಎಸ್ ಕುಟುಂಬದವ್ರ ಜೊತೆ ಸಂಪರ್ಕದಲ್ಲಿದ್ದವರೇ ಪೆನ್ ಡ್ರೈವ್ ಹಂಚಿದ್ದಾರೆ ಇರುವುದು ಈ ಒಂದು ದೋಷಾರೋಪಣ
ಪಟ್ಟಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಹೆಸರುಗಳು ಉಲ್ಲೇಖ ಆಗಿ ಸೇರ್ಪಡೆ ಆಗಿರೋದು ಮತ್ತೊಂದು ರೀತಿಯ ಚರ್ಚೆಗೆ ಗ್ರಾಸ ಆಗಿದೆ. ಇದರಲ್ಲಿ ಜೆಡಿಎಸ್ ಅವರು ಸಹ ಪಾತ್ರ ಇತ್ತ, ಆದ್ರೆ ಪಾತ್ರ ಇರೋದಾದ್ರೆ ಯಾಕೆ NDA ಅಭ್ಯರ್ಥಿಯಾಗಿದ್ದಂತ ಪ್ರಜ್ವಲ್ ರೇವಣ್ಣ ಅವರನ್ನ ಪೆನ್ ಡ್ರೈವ್ ಹಂಚಿಕೆಯನ್ನ ಮಾಡಿದ್ರು ಅನ್ನುವಂತಹದ್ದು ಸಹ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಜೊತೆಗೆ ಹರೀಶ್ A23 ಆಗಿರುವಂತಹ ಹರೀಶ್ ಪ್ರೈವೇಟ್ ಆಡಿಟರ್, ಜೊತೆಗೆ JDS ನಾಯಕರ ಜೊತೆಗೆ ಉತ್ತಮ ಸಂಪರ್ಕವನ್ನು ಅವರ ಒಡನಾಟವನ್ನು ಹೊಂದಿದ್ರು. ಭವಾನಿ ರೇವಣ್ಣ ಅವರ ಜೊತೆಯಲ್ಲಿ ಹೆಚ್ಚು ಸಂಪರ್ಕವನ್ನ ಹೊಂದಿ ಪ್ರೈವೇಟ್ ಆಡಿಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಚುನಾವಣೆ ಸಂದರ್ಭಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲೂ ಸಹ ಭವಾನಿ ರೇವಣ್ಣ ಅವರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಹರೀಶ್ ಅವರು. ಹೀಗಾಗಿ JDS ನಾಯಕರ ಸಂಪರ್ಕದಲ್ಲಿದ್ದವರೇ ಈ ಒಂದು ದೋಷಾರೋಪಣಾ ಪಟ್ಟಿಯಲ್ಲಿ ಹೆಸರು ಉಲ್ಲೇಖ ಆಗಿರುವಂತಹದ್ದು ಮತ್ತೊಂದು ರೀತಿಯ ಚರ್ಚೆಗೆ ಗ್ರಾಸ ಆಗಿದೆ. ಭಾವನಾ, ಹರೀಶ್ ಒಂದು ಕಡೆ ಭವಾನಿ ರೇವಣ್ಣ ಅವರು ಪ್ರಚಾರ ಮಾಡುವಾಗ ಹೇಳ್ತಾರೆ ನನ್ನ ಮಗ ಸ್ವರೂಪ್ಗೆ ಮತ ಹಾಕಿ ಅಂತ. ಈಗ ನೋಡಿದ್ರೆ ಸ್ವರೂಪ್ ಸಂಬಂಧಿಯೇ ಅಂದ್ರೆ ಚಿಕ್ಕಪ್ಪನ ಮಗನ ಇನ್ವಾಲ್ವ್ಮೆಂಟ್ ಇದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತೊಂದು ಕಡೆ ಪ್ರೈವೇಟ್ ಆಡಿಟರ್ ಹೌದು, ಆಪ್ತಾನು ಹೌದು, ಹರೀಶ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ? ಹೌದು ಭವನ, ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಅದರಲ್ಲೂ ಚಾರ್ಜ್ ಶೀಟ್ ನಲ್ಲಿ JDS ಕುಟುಂಬದವರ ಜೊತೆ ಸಖ್ಯವನ್ನು ಹೊಂದಿದ್ದಂತಹ ಹರೀಶ್ ಹೆಸರಿರೋದು, ಜೊತೆಗೆ ಸ್ವರೂಪ್ ಪ್ರಕಾಶ್ ಅವರ ಚಿಕ್ಕಪ್ಪನ ಮಗನಾಗಿರುವಂತಹ ರೇವಂತ್ ಅವರ ಹೆಸರಿರುವುದು ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಜೊತೆಗೆ ಹರೀಶ್ ಅವರ ಈ ಒಂದು ದೋಷಾರೋಪಣಾ ಪಟ್ಟಿಯಲ್ಲಿ ಪೆನ್ ಡ್ರೈವ್ ಖರೀದಿಯಲ್ಲೂ ಸಹ ಹರೀಶ್ ಅವರ ಪಾತ್ರ ಇದೆ ಅನ್ನೋದನ್ನ ದೋಷಾರೋಪಣಾ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಕೆಲವರು ಪೆನ್ ಡ್ರೈವ್ ಮೂಲ ನವೀನ್ ಆಗ್ಲಿ ಅಥವಾ ಬೇರೆಯವ್ರ ಜೊತೆ ಸಹ ಸಂಪರ್ಕದಲ್ಲಿ ಹರೀಶ್ ಇದ್ರು. ಕಾರ್ನಲ್ಲಿ ಬೇರೆ ಕಡೆಗೆ ಹೋಗಿ ಪೆನ್ ಡ್ರೈವ್ ಅನ್ನ ಪಡೆದು ತಂದು ನಂತರದಲ್ಲಿ ಹಂಚಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವೂ ಸಹ ಹರೀಶ್ ಮೇಲಿದೆ. ಭವಾನಿ ರೇವಣ್ಣ ಅವರ ಆಪ್ತ ಇಂಟೆನ್ಷನ್ ಏನು ಹರೀಶ್ ಅರ್ಥ ಆಗದೆ ಇರೋದು? ಆಪ್ತ, ಪ್ರೈವೇಟ್ ಆಡಿಟರು, ಈತ ಪೆನ್ ಡ್ರೈವ್ ಗಳನ್ನ ಖರೀದಿ ಮಾಡ್ತಾನೆ, ಬೇರೆ ಕಡೆ ಓಡಾಡಿದ್ದಾನೆ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿತ್ತು? ಯಾಕೆ ಈ ರೀತಿ ನಡ್ಕೊಂಡ್ರು? ಏನಾಗಿತ್ತು ಅವ್ರ ಮಧ್ಯ? ಗಲಾಟೆ ಏನಾದ್ರೂ ಆಗಿತ್ತಾ? ಮನಸ್ತಾಪಗಳಿತ್ತಾ? ಏನಾಗಿತ್ತು ಎಕ್ಸಾಕ್ಟ್ಲಿ? ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತೆ, ಜೊತೆಗೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅವರಿಗೆ ಸರ್ಕಾರಿ ಕೆಲಸವನ್ನ ಹರೀಶ್ ಅವರಿಗೆ ಕೊಡಿಸ್ತಿಲ್ಲ, ಅವ್ರ ಜೊತೆಯಲ್ಲಿ ಇದ್ರೂ ಸಹ ಅವರಿಗೆ ಸರ್ಕಾರಿ ಉದ್ಯೋಗ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ JDS ಕುಟುಂಬದ ಜೊತೆ ಒಂದು ರೀತಿ ಅಂತರವನ್ನ ಕಾಯ್ಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ರು. ಅದರ ಜೊತೆಯಲ್ಲಿ ಸರ್ಕಾರಿ ಕೆಲಸವನ್ನ ಅವ್ರ ಕುಟುಂಬದವ್ರ ಜೊತೆ ಇದ್ರೂ ಸಹ ಕೊಡಿಸಿಲ್ಲ ಅನ್ನುವ ಕಾರಣಕ್ಕೆ ಈ ರೀತಿ ಪೆನ್ ಡ್ರೈವ್ ಅನ್ನ ಹಂಚಿಕೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಪೆನ್ ಡ್ರೈವ್ ಅನ್ನ ಖರೀದಿ ಮಾಡಿದ್ದಾರೆ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ಭಾವನಾ, ಧನ್ಯವಾದ ಹರೀಶ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.